ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಸೋಡಾನೂ ಇಲ್ಲದೆ ಏನೂ ಇಲ್ಲದೆ ಮೃದುವಾಗಿ ಇಡ್ಲಿ ಹೇಗೆ ಮಾಡೋದು ಎಲ್ಲರಿಗೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಯಾವುದೋ ಒಂದು ರೀತಿಲಿ ಮೆತ್ತಿಗೆ ಇಡ್ಲಿ ಬರಬೇಕು, ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಸಾಫ್ಟಾಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಏನೇ ಮಾಡಿದ್ರೂ ಸಾಫ್ಟಾಗಿ ಇಡ್ಲಿ ಬರೋದೇ ಇಲ್ಲ. ಒಂದಲ್ಲ ಒಂದು ರೀತಿಲಿ ಏನೋ ಆದರೂ ಬಳಸಬೇಕು, ಇಲ್ಲ ಅಂದರೆ ಸೋಡಾ ಆದರೂ ಬಳಸಲೇಬೇಕು ಅನ್ನೋದು ಒಂದು ಚಿಂತೆ. ಬಟ್ ಅವೆಲ್ಲ ಏನು ಹೇಳ್ದೇನೆ ನಾವು ಮೆತ್ತಗೆ ಮೃದುವಾಗಿ ಹೇಗೆ ಮನೇಲಿ ಇಡ್ಲಿ ಮಾಡ್ಬೋದು, ಬರೀ 4 ಪದಾರ್ಥಗಳನ್ನ ಉಪಯೋಗಿಸಿ ಒಳ್ಳೆ ಮೃದುವಾದ ಮಲ್ಲಿಗೆ ಅಂತ ಇಡ್ಲಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಫ್ರೆಂಡ್ಸ್, ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದು ಸೊಸೈಟಿಲಿ ಕೊಡ್ತಾರಲ್ಲ ಆ ಅಕ್ಕಿನೇ ತೊಗೊಂಡಿದ್ದೀನಿ. ಮತ್ತು ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ ಗ್ಲಾಸಲ್ಲಿ ನಾನು ಈಗ ಅವಲಕ್ಕಿ, ನಾವು ಅವಲಕ್ಕಿ ಅಂತ ಹೇಳ್ತೀವಲ್ಲ, ಇದೇ ಗ್ಲಾಸಲ್ಲಿ ನಾನು ಏನು ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 3/4 ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸಹ ಅಕ್ಕಿ ಒಳಗಡೆ ಮಿಕ್ಸ್ ಮಾಡ್ಕೊತೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಸಪ್ರೇಟ್ ನೆನೆಸಿಲ್ಲ, ಒಂದರಲ್ಲೇ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಫ್ರೆಂಡ್ಸ್. ಇದು 2-3 ಬಾರಿ ನಾನು ತೊಳೆದು 2-3 ಬಾರಿ ತೊಳೆದು ನಾನು ಬೆಳಗ್ಗೆನೇ ನೆನೆಸಿಡ್ತಾ ಇದ್ದೀನಿ. ಇದನ್ನು ಈವ್ನಿಂಗ್ 7 o'clock to 8 o'clock ಆ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ನೋಡಿದ್ರೆ ಫ್ರೆಂಡ್ಸ್, ನೋಡಿ ಈಗ ಚೆನ್ನಾಗಿ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ತೊಗೊಂಡು ಅಷ್ಟಕ್ಕೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫ್ರೆಂಡ್ಸ್, ಈಗ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ. ಈಗ ಅದು ಕುದಿಯೋ ಅಷ್ಟರಲ್ಲಿ ನಾವು ಇಡ್ಲಿ ಪ್ಲೇಟ್ ಏನಿದೆಯೋ ಆ ಪ್ಲೇಟ್ಗೆ ಎಣ್ಣೆ ಎಲ್ಲ ಸವರಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಬೆಣ್ಣೆ, ತುಪ್ಪ ಏನು ಬೇಕಾದ್ರೂ ಸವರಿ ಇಟ್ಕೋಬೋದು. ಈಗ ಫ್ರೆಂಡ್ಸ್ ನೋಡಿ, ನೀರು ಚೆನ್ನಾಗಿ ಕಾದಿದೆ. ಈಗ ಕಾದ್ಮೇಲೆ ನಾನು ಇಡ್ಲಿ ಹಸಿಟ್ಟು ಹಾಕಿಟ್ಕೊತಾ ಇದ್ದೀನಿ. ಒಂದೊಂದು ಪ್ಲೇಟೇ ಇಟ್ಕೊಂಡು ಎಲ್ಲದಕ್ಕೂ ಹಸಿಟ್ಟು ಹಾಕ್ತಾಯಿದ್ದೀನಿ. ಹೀಗೆ ಒಂದೊಂದಕ್ಕೆ ಹಾಕಿಟ್ಕೊಳ್ಳಿ. ನಿಜವಾಗ್ಲೂ ಯಾವುದೇ ರೀತಿ ಸೋಡಾ ಆಗಲಿ ಏನೂ ಆಗಲಿ ಇಲ್ಲಿ ಬಳಸಿಲ್ಲ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಸಾಫ್ಟಾಗೇ ಬರುತ್ತೆ. ಇದಕ್ಕೆ ಚಟ್ನಿ ಆಗಲಿ ಸಾಂಬಾರಾಗಲಿ ಯಾವ್ದು ಬೇಕೋ ಕಾಂಬಿನೇಷನ್ ತೊಗೋಬೋದು ನಾವು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಹಾಕಿಟ್ಕೊಂಡು ಈಗ ನಾನು ಇಲ್ಲಿ ಪ್ಲೇಟ್ ಮುಚ್ಚಿಟ್ಕೊತಾ ಇದ್ದೀನಿ. ಬರೀ 10 ನಿಮಿಷ ಸಾಕು. 10 ನಿಮಿಷ ನಾವು ಬೇಯಿಸೋಕೆ ಇಟ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. 10 ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್, ಈಗ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಒಂದ್ಸಲಿ ನಾವು ನೀರಲ್ಲಿ ಕೈ ಹಚ್ಚಿಬಿಟ್ಟು ಇಡ್ಲಿ ಮೇಲೆ ಮುಟ್ಟು ನೋಡಿದ್ರೆ ಅವಾಗ ಯಾವುದೇ ರೀತಿ ಅಂಟ್ಕೊಳಲ್ಲ. ಆ ಕೈಗೆ ಅಂಟ್ಕೊಂಡಿಲ್ಲ ಅಂತಂದರೆ ಅದು ಬೆಂದಿದೆ ಅಂತಲೇ. ನೋಡಿ, ಈಗ ಇಡ್ಲಿ ಬೆಂದಿದೆ ಕರೆಕ್ಟಾಗಿ. ನಾನು 10 ನಿಮಿಷ ತೊಗೊಂಡಿರೋದು. ಈಗ ನಾನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಹೀಗೆ ನೋಡಿ, ಚೆನ್ನಾಗಿ ಹುಳಿ ಬಂದಿರೋದ್ರಿಂದ ಇಡ್ಲಿ ಸಹ ಅಷ್ಟೇ ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ಸ್ವಲ್ಪ ಇದ್ರ ಮೇಲೆ ನೀರು ಚಿಮಿಸ್ಕೊತಾ ಇದ್ದೀನಿ. ಏಕೆಂದರೆ ತಣ್ಣಗಾದರೆ ಇಡ್ಲಿ ಕ್ಲೀನಾಗೆ ಬಿಡುತ್ತೆ. ತೆಗಿಬೇಕಾದ್ರೆ ನಮಗೆ ಯಾವುದೇ ರೀತಿ ಅಂಟ್ಕೊಳಲ್ಲ. ನೋಡಿ, ಈ ರೀತಿಲಿ ನಾವು ಒಂದೊಂದೇ ಕ್ಲೀನಾಗಿ ತೆಗೆದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ಇಡ್ಲಿನೂ ತೆಗೆದು ಸರ್ವ್ ಮಾಡ್ಕೊಳ್ಳಿ. ತುಂಬಾ ಮೆತ್ತಗೆ ಇರುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ.
ಹೋಟ್ಲ್ ಇಡ್ಲಿ 1-2ಕ್ಕೆ ಸುಸ್ತಾಗಿ ಹೋಗುತ್ತೆ. ಆದರೆ ಮನೆ ಇಡ್ಲಿ 6-7 ಇಡ್ಲಿವರೆಗೂ ತಿನ್ಬೋದು. ಯಾವುದೇ ರೀತಿ ಏನು ಹೆವಿ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇಡ್ಲಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.